ವಿಡಿಯೋಗಳ ಸರಣಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ಕೋಡ್ ವಿಷಯದಲ್ಲಿ ಕಲಿಕಾ ಹಾಳೆ 5ರ ಉತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ತಾವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಕಲಿಕಾ ಹಾಳೆ 5ರ ಉತ್ತರಗಳ ಒಂದು ವಿಡಿಯೋ ಸರಣಿ. ಕಲಿಕಾಂಶ 3, ಮಧ್ಯಯುಗದಲ್ಲಿ ಯುರೋಪ್ನಲ್ಲಾದ ಐತಿಹಾಸಿಕ ಬೆಳವಣಿಗೆಗಳು ಅಂತ ಈ ಕಲಿಕಾಂಶ ಇದೆ. ಇದರಲ್ಲಿ ಕಲಿಕಾಫಲ ಏನಿದೆ ಅಂತಂದರೆ, ಮಧ್ಯಯುಗದ ಯುರೋಪಿನಲ್ಲಿ ಆದ ಐತಿಹಾಸಿಕ ಬೆಳವಣಿಗೆಗಳನ್ನು ನೀವುಗಳು ವಿಶ್ಲೇಷಣೆಯನ್ನು ಮಾಡ್ತೀರಿ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು. ಚಟುವಟಿಕೆ 5ನ್ನು ನೋಡೋಣ. ಕಲಿಕಾ ಹಾಳೆ 5ರಲ್ಲಿ ಕಲಿಕಾ ಹಾಳೆ 5ರಲ್ಲಿ ಪ್ರಶ್ನೆಗಳಿದ್ದಾವೆ. ಮೊದಲ ಕ್ವಶನ್ ಇದೆ, ಬೈಜಾಂಟೈನ್ ಸಾಮ್ರಾಜ್ಯ ಎಂದರೆ ಯಾವುದು? ಅದರ ಭಾಗವಾಗಿದ್ದ ಇಂದಿನ ಯಾವುದಾದರೂ 3 ದೇಶಗಳ ಹೆಸರನ್ನು ನಿಮ್ಮ ಶಾಲೆಯಲ್ಲಿರುವ ಆಧುನಿಕ ಯುರೋಪಿನ ನಕ್ಷೆಯಲ್ಲಿ ಗಮನಿಸಿ ಶಿಕ್ಷಕರಿಗೆ ತಿಳಿಸಿ. ಕ್ವಶನ್ ಕೇಳಿದರೆ ಬೈಜಾಂಟೈನ್ ಸಾಮ್ರಾಜ್ಯ ಅಂದರೆ ಯಾವುದು? ಅದರ ಭಾಗವಾಗಿರ್ತಕ್ಕಂಥ ಯಾವುದೇ 3 ದೇಶಗಳ ಹೆಸರನ್ನು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಆಧುನಿಕ ಯುರೋಪ್ನ ನಕಾಶೆಯಲ್ಲಿ ನೀವುಗಳು ಗುರುತಿಸಬೇಕು. ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಬೈಜಾಂಟೈನ್ ಸಾಮ್ರಾಜ್ಯ ಅಂದರೆ ಸಾಮಾನ್ಯ ಶಕ ವರ್ಷ 395ರಿಂದ ಸಾಮಾನ್ಯ ಶಕ 1453ರವರೆಗಿನ ಪೂರ್ವ ರೋಮನ್ ಸಾಮ್ರಾಜ್ಯಕ್ಕೆ ಬೈಜಾಂಟೈನ್ ಸಾಮ್ರಾಜ್ಯ ಅಂತ ಕರೀತಾರೆ. ಓಕೆ, ಈ ಬೈಜಾಂಟೈನ್ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಈಗ ಯಾವೆಲ್ಲ ದೇಶಗಳಿದಾವೆ ಅಂದರೆ, ಅದು ಬೈಜಾಂಟೈನ್ ಇದೆ, ಓಕೆ, ಕಾನ್ಸ್ಟಾಂಟಿನೋಪಲ್ ಇದೆ, ಆಮೇಲೆ ಥೆಸ್ಸಾಲೋನಿಕಾ ಅಂತಕ್ಕಂಥ ದೇಶಗಳ ಸಹಿತ ಇದ್ದಾವೆ. ಇವೆಲ್ಲವುಗಳು ಕೂಡ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನೀವುಗಳು ನೋಡ್ಬೋದು ಈ ಒಂದು ನಕ್ಷೆಯಲ್ಲಿ. ಮುಂದಿನ ಹೋಗೋಣ ಪ್ರಶ್ನೆ ಸಂಖ್ಯೆ 2ಕ್ಕೆ. ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏಕೆ ವಶಪಡಿಸಿಕೊಂಡರು? ಹಾಗಾದರೆ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದರೆ, ಭೂ ವ್ಯಾಪಾರದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸಿತ್ತು. ಇದೇನು ಕಾನ್ಸ್ಟಾಂಟಿನೋಪಲ್ ನಗರ ಐತಲ್ಲ, ಅದು ಯುರೋಪ್ ಮತ್ತು ಏಷ್ಯಾ ದೇಶಗಳ ನಡುವೆ ಒಂದು ವ್ಯಾಪಾರ ಸೇತುವೆಯಾಗಿ ಕೆಲಸವನ್ನು ಮಾಡ್ತಿತ್ತು. ಆಮೇಲೆ ಈ ಮಾರ್ಗವನ್ನು ಬಳಸಿ ಹೆಚ್ಚಿನ ತೆರಿಗೆ ಸಂಗ್ರಹವನ್ನು ಮಾಡುವ ಗುರಿಯನ್ನು ಅವರು ಹೊಂದಿದ್ರು. ಟರ್ಕರು ಏನು ಮಾಡಿದ್ರಪ್ಪ ಅಂದ್ರೆ, ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನು ಹೇರಬೇಕು ಅಂತ ಅವರ ವಿಚಾರ ಇತ್ತು. ಅದೇ ಕಾರಣಕ್ಕಾಗಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ ಅಂತಕ್ಕಂಥದ್ದು ಮೇನ್ ಕಾರಣ. ಅದು ವ್ಯಾಪಾರ ಮಾರ್ಗ ಆಗಿತ್ತು. ಪ್ರಶ್ನೆ 3, ರೋಮಿನಲ್ಲಿ ಆಳ್ತಕ್ಕಂಥ ಜಮೀನ್ದಾರಿ ವರ್ಗ ಪೆಟ್ರಿಷಿಯನ್ ಹೇಗೆ ನಡೆದುಕೊಳ್ತಾ ಇದ್ರು? ನೋಡಿ, ರೋಮ್ನಲ್ಲಿ ಪೆಟ್ರಿಷಿಯನ್ ಅಂತಕ್ಕಂಥ ಒಂದು ಜಮೀನ್ದಾರಿ ವರ್ಗ ಇತ್ತು. ಪೆಟ್ರಿಷಿಯನ್ ಅಂತಕ್ಕಂಥದ್ದು ಜಮೀನ್ದಾರಿ ಆಳುವ ವರ್ಗ. ಇವರು ಸೆನೆಟ್ ಅಂತಕ್ಕಂಥ ಕರಿತಕ್ಕಂಥ ಒಂದು ಸಂಸತ್ತಿನ ಹೆಸರಿನಲ್ಲಿ ಎಲ್ಲ ರಾಜಕೀಯ ಅಧಿಕಾರವನ್ನು ಕೇಂದ್ರೀಕರಣವನ್ನು ಮಾಡಿಕೊಂಡಿದ್ರು ಪೆಟ್ರಿಷಿಯನ್ ಜನ. ಬಡವರನ್ನ ಪ್ಲೇಬಿಯನ್ ಅಂತ ಕರಿತಿದ್ರು. ಈ ಪ್ಲೇಬಿಯನ್ನರು ಏನಾಗಿದ್ರಪ್ಪ ಅಂದ್ರೆ ಗುಲಾಮರು ಆಗಿದ್ರು. ಇಲ್ಲಿ ತಾವೇನು ಬರಿಬೇಕು ಅಂತಂದ್ರೆ, ಪೆಟ್ರಿಷಿಯನ್ ಅಂತಕ್ಕಂಥದ್ದು ಒಂದು ಜಮೀನ್ದಾರಿ ವರ್ಗ. ಅವರು ಸೆನೆಟ್ ಅಂತಕ್ಕಂಥ ಹೆಸರಿನಲ್ಲಿ ಎಲ್ಲ ರಾಜಕೀಯ ಅಧಿಕಾರವನ್ನು ಕೇಂದ್ರೀಕರಣವನ್ನು ಮಾಡಿಕೊಂಡಿದ್ರು. ಪ್ಲೇಬಿಯನ್ ಅಂತಕ್ಕಂಥ ಬಡವರಿದ್ರು. ಇವರು ಗುಲಾಮರಾಗಿದ್ದರು ಅಂತಕ್ಕಂಥದ್ದು ಉತ್ತರವನ್ನು ತಾವು ಬರೆದ್ರೆ ಆಗ್ತದೆ. ಪ್ರಶ್ನೆ 4, ಬ್ಲಾಕ್ ಡೆತ್ ಬಗ್ಗೆ ನಿಮಗೆ ಏನೆನಿಸುತ್ತದೆ? ನಿಮ್ಮಲ್ಲಿಯೇ ಚರ್ಚಿಸಿ. ಹಾಗಾದರೆ ಬ್ಲಾಕ್ ಡೆತ್ ಅಂದರೆ ಏನು? ನೋಡಿ, ಬ್ಲಾಕ್ ಡೆತ್ ಅಂದರೆ ಏನಪ್ಪ ಅಂದ್ರೆ, ಇದು ಒಂದು ಸಾಂಕ್ರಾಮಿಕ ಮಹಾಮಾರಿ ಆಗಿತ್ತು. ಆ ಸಮಯದಲ್ಲಿ ಏನಾಯ್ತಂದ್ರೆ, ಯುರೋಪ್ ಎದುರಿಸಿದ ಬೇಬೋನಿಕ್ ಪ್ಲೇಗ್ ಎಂಬ ಮಹಾಮಾರಿ ಬ್ಲಾಕ್ ಡೆತ್ ಒಟ್ಟು ಜನಸಂಖ್ಯೆಯ 1/3 ಭಾಗ ಬಲಿ ತೆಗೆದುಕೊಂಡಿತು. ಯುರೋಪ್ನಲ್ಲಿ ಏನಾಗ್ತದಪ್ಪ ಅಂದ್ರೆ, ಬೊಬೋನಿಕ್ ಪ್ಲೇಗ್ ಅಂತಕ್ಕಂಥ ಒಂದು ರೋಗ ಬತ್ತು. ಅದನ್ನೇ ಬ್ಲಾಕ್ ಡೆತ್ ಕರೀತಾರೆ. ಇದರಲ್ಲಿ ಜನಸಂಖ್ಯೆ 1/3 ಭಾಗ ಈ ರೋಗ ಏನಾಯ್ತಪ್ಪ ಅಂದ್ರೆ ಜನರ ಜೀವವನ್ನು ತೆಗೆದುಕೊಂಡಿತು. ಇದನ್ನೇ ಬ್ಲಾಕ್ ಡೆತ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 5, ಉಳಿಗಮಾನ್ಯ ಪದ್ಧತಿ ನಾಶವಾಗಲು ಪ್ರಬಲ ಕಾರಣಗಳನ್ನು ಚರ್ಚಿಸಿ. ಹಾಗಾದ್ರೆ ಉಳಿಗಮಾನ್ಯ ಪದ್ಧತಿ ಇತ್ತು. ಈ ಉಳಿಗಮಾನ್ಯ ಪದ್ಧತಿ ನಾಶ ಆಗಬೇಕಾದ್ರೆ, ಅದು ಹೋಗಬೇಕಾದ್ರೆ ಯಾವೆಲ್ಲ ಕಾರಣಗಳು ಅಂಶಗಳು ಇದಾವೆ ಅಂತ ಕೇಳಿದ್ದಾರೆ. ಒಂದೇದು ಹೇಳ್ಬೋದು, ಅದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದ ಒಂದು ಕಾರಣನೂ ಇದೆ. ಆಮೇಲೆ ವ್ಯಾಪಾರ ಚಟುವಟಿಕೆಗಳು ಬಹಳಷ್ಟು ಹೆಚ್ಚಾದವು. ಪುನರುಜ್ಜೀವನದ ಉದಯ ಆಯಿತು. ಭೌಗೋಳಿಕ ಅನ್ವೇಷಣೆಗಳು ಆದವು.
ಅಲ್ಲಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಪ್ರಾರಂಭವಾದವು. ಕೈಗಾರಿಕಾ ಕ್ರಾಂತಿ ಕ್ಷಿಪ್ರವಾಗಿ ಏನಾಯ್ತಪ್ಪ ಅಂದ್ರೆ ಬೆಳೀತು. ಇವೆಲ್ಲ ಕಾರಣಗಳಿಂದ ಉಳಿಗಮಾನ್ಯ ಪದ್ಧತಿ ನಾಶ ಆಯಿತು. ಸೊ ಯುರೋಪ್ನಲ್ಲಿ ಉಳಿಗಮಾನ್ಯ ಪದ್ಧತಿ ಅಂತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯವೇ ಇತ್ತು. ಅದು ಕಾನ್ಸ್ಟಾಂಟಿನೋಪಲ್ ನಗರ ವಶ ಆಗಿತ್ತು. ಧಾರ್ಮಿಕ ಸುಧಾರಣಾ ಚಳವಳಿಗಳು ಪ್ರಾರಂಭವಾದವು. ಕೈಗಾರೀಕರಣ ಆಯಿತು, ಪುನರುಜ್ಜೀವನ ಆಯಿತು. ಇವೆಲ್ಲ ಕಾರಣದಿಂದ ಏನಾಯ್ತಪ್ಪ ಅಂದ್ರೆ ಉಳಿಗಮಾನ್ಯ ಪದ್ಧತಿ ನಾಶ ಆಯಿತು. ವಿದ್ಯಾರ್ಥಿಗಳೇ, ಈ ಕಲಿಕಾ ಹಾಳೆಯಲ್ಲಿ ನೀವು ಏನು ನೆನಪಿನಲ್ಲಿ ಇಟ್ಕೊಳ್ಬೇಕು? ಒಂದನೇದು, ರೋಮ್ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು? ರೋಮ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕಲಿಕಾ ಹಾಳೆಯಲ್ಲಿ ವಿಷಯಾಂಶ ಇದೆ. ಅದನ್ನು ಒಂದು ಸರಿ ತಾವು ಏನು ಮಾಡಬೇಕಪ್ಪ ಅಂತಂದರೆ ನೋಡಿಕೊಂಡು ಇವುಗಳಿಗೆ ಉತ್ತರಗಳನ್ನು ಬರೆದು ಇಟ್ಕೊಳ್ಳಿ. ಈ ಕಲಿಕಾ ಫಲ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಕಾರಣ ಆಗ್ತದೆ. ಮುಂದೆ ಕಾನ್ಸ್ಟಾಂಟಿನೋಪಲ್ ಏಕೆ ವಶ ಆಯಿತು? ಆ ಕಾನ್ಸ್ಟಾಂಟಿನೋಪಲ್ ನಗರದ ಏನು ವಿಶೇಷತೆ ಇತ್ತು? ಆಧುನಿಕ ಕಾಲದಲ್ಲಿ ಯುರೋಪ್ ಇತಿಹಾಸ ಹೇಗೆಲ್ಲ ಆರಂಭಗೊಂಡಿತು? ಮುಂದೆ ಉಳಿಗಮಾನ್ಯ ಪದ್ಧತಿ ಅಂದರೆ ಏನು, ಅದು ಹೇಗಿತ್ತು, ಅದು ಯಾವ ಥರನಾಗಿ ನಾಶವಾಯಿತು ಅನ್ನೋದನ್ನು ತಾವೇನು ಮಾಡಬೇಕು? ಈ 4 ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೆ ಆದರೆ ಈ ಕಲಿಕಾ ಹಾಳೆ 5ರ ಅಂಶ ಏನಾಗ್ತದಪ್ಪ ಅಂದ್ರೆ ತಮಗೆ ಪರ್ಫೆಕ್ಟ್ ಆಗ್ತದ. ಇದ್ರ ಮೇಲೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಬರಿತೀರಿ. ಮುಖ್ಯವಾಗಿ ರೋಮ್ ಸಾಮ್ರಾಜ್ಯ ಸ್ಥಾಪನೆ, ಆ ಪೂರ್ವ ರೋಮ್ ಸಾಮ್ರಾಜ್ಯ ಮತ್ತು ಉತ್ತರ ರೋಮ ಸಾಮ್ರಾಜ್ಯ ಅಂತ ಏನು ಕರೀತಾರಲ್ಲ ಅದು ಆಗಿರ್ಬೋದು. ಆಮೇಲೆ ಉಳಿಗಮಾನ್ಯ ಪದ್ಧತಿ, ಇವುಗಳ ಬಗ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದ್ದಾವೆ. ಅವುಗಳನ್ನು ನೋಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರನ್ನು ಸಹಿತ ಮಾಡ್ತಾ ಇರಿ. ಯಾಕೆಂದರೆ ನಿಮ್ಮ ಲೈಕು ನಿಮ್ಮ ಶೇರು ಅದಿಗೆ ನನಗಿರ್ತಕ್ಕಂಥ ಮೋಟಿವೇಶನ್. ಯಾಕಂದರೆ ವಿಡಿಯೋ ಎಷ್ಟು ವ್ಯೂಸ್ ಬರ್ತದಲ್ಲ ಅದರ ಮೇಲೆ ನಾವು ನೆಕ್ಸ್ಟ್ ಪಾರ್ಟನ್ನು ಏನು ಮಾಡ್ತೀವಿ, ರೆಕಾರ್ಡ್ಗೆ ತೊಗೊಳ್ತೀವಿ. ಸೊ ಭಾಳ ವ್ಯೂಸ್ ಬಂತು ಅಂತಂದರೆ ಸೊ ಬೇಗನೆ ತೊಗೊಳ್ತೀವಿ. ವ್ಯೂಸ್ ಬರಲಿಕ್ಕೆ ಕಡಿಮೆ ಆಯ್ತಂದರೆ ಸೊ ಸಾಧ್ಯವಾದಷ್ಟು ರೆಕಾರ್ಡ್ ಮಾಡಲಿಕ್ಕೆ ಏನಾಗ್ತದಪ್ಪ ಅಂದರೆ ಲೇಟ್ ಆಗ್ತದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇಷ್ಟೆಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ. ಸೊ ಹಿಂದಿ ಇದೆ, ವಿಜ್ಞಾನ ಇದೆ, ಆಮೇಲೆ 6, 7, 8ನೇ ತರಗತಿಗೆ ಸಂಬಂಧಪಟ್ಟಂತೆ ಸಹಿತ ವಿಡಿಯೋಗಳನ್ನು ಅಪ್ಲೋಡಿಂಗ್ಗಳನ್ನು ಮಾಡ್ತಾ ಇದ್ದೀವಿ. ಅವೆಲ್ಲ ವಿಡಿಯೋಗಳನ್ನು ನೋಡಿ ಸೊ ಅವ್ರಿಗೂ ಕೂಡ ಶೇರನ್ನು ಮಾಡಿ, ಅವ್ರಿಗೂ ಕೂಡ ನಾಲೆಡ್ಜ್ ಏನಾಗ್ತದಪ್ಪ ಅಂದರೆ